ಹಾಯ್, ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಕೈ ರುಚಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಒಂದು ಒಳ್ಳೆ ಹೆಲ್ತಿಯಾಗಿರೋ ರೆಸಿಪಿನ ನಾವು ಯಾವಾಗಲೂ ಸರ್ಚ್ ಮಾಡ್ತಾನೆ ಇರ್ತೀವಿ, ಟ್ರೈ ಮಾಡ್ತಾನೆ ಇರ್ತೀವಿ. ಅದೇ ರೀತಿ ಇವತ್ತು ಜಾಸ್ತಿ ತರಕಾರಿ ಮತ್ತು ಸೊಪ್ಪು ಅದೆಲ್ಲ ಯೂಸ್ ಮಾಡಿಬಿಟ್ಟು ಮಸಾಲ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣಂತೆ. ಇದು ಮಕ್ಕಳು ಟಿಫನ್ ಬಾಕ್ಸಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಮಿಕ್ಸರ್ ಜಾರ್ಗೆ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ, ಇದಿಷ್ಟನ್ನು ನಾನು ನೀರು ಹಾಕ್ದಲೇ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೀವು ಫೈನ್ ಪೇಸ್ಟೇ ಮಾಡ್ಕೋಬೇಕು ಆ ಥರ ಏನಿಲ್ಲ, ಇದನ್ನು ತರಿಯಾಗಿ ರುಬ್ಕೊಂಡ್ರೆ ಸಾಕು. ಈಗ ಒಂದು ಅರ್ಧ ಬೌಲಷ್ಟು ಕ್ಯಾರೆಟ್ ಹಾಕಿದ್ದೀನಿ ಮತ್ತು ಸೀಮೆ ಬದನೆಕಾಯಿ ತುರಿದ್ಬಿಟ್ಟು 1 ಬೌಲಷ್ಟು, ನವಿಲುಕೋಸು ಒಂದು ಅರ್ಧ ಬೌಲಷ್ಟು, ಈರುಳ್ಳಿ 1 ಬೌಲಷ್ಟು, ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಾಸಿಗೆ ಸೊಪ್ಪು ಅದು 2 ಸೇರಿಬಿಟ್ಟು ದೊಡ್ಡ ಬೌಲಲ್ಲಿ 1 ಬೌಲಷ್ಟು ಹಾಕಿದ್ದೀನಿ. ಅಜ್ವೈನು ಅಥವಾ ಓಂ ಕಾಳು ಅಂತೀವಲ್ಲ ಅದನ್ನು 1 ಸ್ಪೂನಷ್ಟು ಈ ಥರ ಕೈನಲ್ಲಿ ಚೆನ್ನಾಗಿ ರಬ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ತರಕಾರಿ ಇಲ್ಲಿ ನಿಮಗೆ ಯಾವುದ್ಯಾವ್ದು ಬೇಕೋ ಅದನ್ನೆಲ್ಲದೂ ಹಾಕ್ಕೋಬೋದು. ನಾನು ಇವು 3 ಐಟಮ್ನ ಯೂಸ್ ಮಾಡಿದ್ದೀನಿ. ಈಗ ಇದಕ್ಕೆ ನಾವು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಅದ್ರದ್ದು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ತರಕಾರಿನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಒಂದು ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. 1/4 ಬೌಲಷ್ಟು ಜೋಳದ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ನೀವು ಇದಕ್ಕೆ ಬೇಕಾದರೆ ರಾಗಿ ಹಿಟ್ಟನ್ನ ಕೂಡ ಹಾಕ್ಕೋಬೋದು. ತರಕಾರಿ ಜೊತೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟೇ ನೀರು ಹಾಕಬೇಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊತ ಕಲಿಸ್ಕೊತ ಬನ್ನಿ. ಇದಕ್ಕೆ ನೀವು ಕ್ಯಾಪ್ಸಿಕಮ್ಮು, ಸೌತೆಕಾಯಿ, ಮೂಲಂಗಿ ಇದಕ್ಕೆ ಯಾವುದು ಬೇಕಾದರೂ ಹಾಕ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಯಾವುದಾದ್ರು ತರಕಾರಿ ತಿನ್ನಲ್ಲ, ಅದನ್ನೆಲ್ಲ ಈ ಥರ ನೀವು ತುರಿದ್ಬಿಟ್ಟು ಹಾಕಿ ರೊಟ್ಟಿ ಮಾಡಿ ಕೊಡ್ಬೋದು. ನೋಡಿ, ಎಲ್ಲದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರಿನಲ್ಲಿ. ಇದನ್ನು ತುಂಬ ಗಟ್ಟಿಗೂ ಕಲಿಸ್ಕೋಬಾರ್ದು ಮತ್ತು ತುಂಬ ಮೆತ್ತಗೂ ಇರಬಾರ್ದು. ನೋಡಿ, ನಾನು ಕಲಿಸಿದ್ದೀನಲ್ಲ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನಾನು ಡೈರೆಕ್ಟಾಗೆ ತವಾ ಮೇಲೇ ತಟ್ಬಿಟ್ಟು ಮಾಡ್ತಾ ಇದ್ದೀನಿ. ಇದನ್ನು ನೀವು ಬೇಕು ಅಂದರೆ ಬಾಳೆದೆಲೆ ಮೇಲೆ ಅಥವಾ ಹೋಳಿಗೆ ಶೀಟ್ ಅಂತ ಬರುತ್ತಲ್ಲ ಅದ್ರ ಮೇಲೆ ಕೂಡ ಮಾಡ್ಕೋಬೋದು. ನೋಡಿ, ಫಸ್ಟಿಗೆ ಒಂದು ತವಾಗೆ ಎಣ್ಣೆ ಎಲ್ಲ ಚೆನ್ನಾಗಿ ಸವರ್ಕೊಂಡು ಒಂದು ಸಣ್ಣ ಬಾಲ್ ಸೈಜ್ ಅಷ್ಟು ಹಿಟ್ಟನ್ನು ತಗೊಂಡು ತವಾ ಮೇಲೇ ಡೈರೆಕ್ಟಾಗಿ ತಟ್ಟುತ್ತಾ ಹೋಗ್ತಾ ಇದ್ದೀನಿ. ನೋಡಿ, ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೋಬೋದು. ನೋಡಿ, ನಾವು ಬೆರಳಲ್ಲಿ ತಟ್ಟಿದಾಗ ಬೆರಳಿಂದ ಗುರುತೆಲ್ಲ ಆಗಿರುತ್ತೆ ಅಲ್ವಾ, ಲಾಸ್ಟಿಗೆ ಈ ಥರ ಅಂಗೈನಲ್ಲಿ ಎಲ್ಲ ಕಡೆನೂ ಚೆನ್ನಾಗಿ ಪ್ರೆಸ್ ಮಾಡಿದ್ವಿ ಅಂತ ಅಂದರೆ ಬೆರಳಿನ ಗುರುತೆಲ್ಲ ಹೋಗುತ್ತೆ. ಈಗ ಇದನ್ನು ಬೇಯಿಸ್ತಾ ಇದ್ದೀನಿ. ನೋಡಿ, 2 ಸೈಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಒಂದು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋ ತನಕ ನಾವು ಬೇಯಿಸ್ಕೋಬೇಕು. ಇದಕ್ಕೆ ಮೇಲಿಂದ 1 ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಹಾಕ್ಕೋಬೋದು. ನೋಡಿ, ಬಿಸಿ ಬಿಸಿ ಮಸಾಲ ರೊಟ್ಟಿ ರೆಡಿ ಆಗಿದೆ. ನೀವು ಇದನ್ನು ಕಾಯಿ ಚಟ್ನಿ ಜೊತೆ ಅಥವಾ ಶೇಂಗಾ ಪುಡಿ ಜೊತೆ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.